ನೋಡಿ ಬಾಳ ಖುಷಿ ಆಯ್ತು. ಒಂದ್ಸಲ ನಾವ್ ಚಪ್ಪಾಳೆ ಬರ್ಬೇಕು ನಮ್ ಹೆಣ್ಮಕ್ಳು ಒಂದ್ಸಲ ಸೌಂಡ್ ಅವಾಗ ಅವಾಗ ಈಟ ನಮ್ಮದು ಕೇಳ. ಮೊದಲ ಬಿಜಾಪುರ ಮಂದಿ ಮುಂದೆ ಹೋಗ್ಬಿಡ್ಬಾ. ಯಾಕ ಬಾಳೆ ಬರೋದಿಲ್ಲ ನೀ ಕ್ಯಾಮ್ರಾಮ್ಯಾನ್ ಇಬ್ಬರದಾರ. ನನ್ನನ್ ಕಾಪಾಡಕ್ ನಮ್ ಹೆಣ್ಮಕ್ಳು ಅದಾರ. ಅವಿ ಹುಲಿ ಕೈಯ ಸಿಕ್ಕಿಂದ ಯಾರು ಬರೋದಿಲ್ಲ. ಹಲೋ ಹಲೋ ಎಕ್ಸ್ಕ್ಯೂಸ್ ಮೈ. ಟೇರ್ ಟೇರ್ ಟಯರ್ ಟಯರ್ ಟೇರ್ ಟೇರ್ ರುಕೋ 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 ಥೋಡಾ. ಒಂದ್ಸಲ ಜೋರಾಗಿ ಹೆಂಗ ಅವ್ರೆಲ್ಲ ಹೆಂಗ್ ಕಿರಿಸ್ತಾರಲ್ಲ ಆತರ ಸೌಂಡ್ ಬರ್ಬೇಕ ನಮ್ ಹೆಣ್ಮಕ್ಳದು. ನೀವು ಸುಮ್ಮಕೊಂಡ್ರ ಬಗ್ಗೆ ಅರಂಗಿಲ್ಲ ಇದು. ಬರ್ಲಿ ನಮ್ಮ ಲೇಡಿ ಟೈಗರ್ಸ್. ಏನ ಹುಲಿಗಳು ಮತ್ತೆ ಎಲ್ಲಿ ಹಾಕದಾವ್? ಓಯ್ ಓಯ್ ನೀವು ಹುಲಿ ಅಂತ ಹೇಳ್ತೀರಿ, ಇಲಿ ಅಂತ ಹೇಳ್ತೀರಿ, ಸಿಂಹಾದಿನ ಅಂತ ಹೇಳ್ತೀರಿ. ಕಾಡಲ್ಲಿದ್ರು ಹುಲಿನ, ನಾಡಲ್ಲಿದ್ರು ಹುಲಿನ. ಇವು ಮನ್ಯಾಗ ಅದು ಮೊದಲಿತ್ತು, ಈಗಿಲ್ಲ. ಬೆಲ್ಲ ಗೊತ್ತೈತಿ ಮನ್ಯಾಗ ಏನಾಗಿರ್ತೀರ ಅನ್ನೋದು. ಈಗ ಏರ್ಟೆಲ್ ಟವರ್ ಬರ್ಲಿಲ್ಲ ಅಂದ್ರೆ ಜಿಯೋ ತೊಳುದು. ಈಗ ಜಿಯೋ ಇಲ್ಲ ಅಂದ್ರೆ BSNL ಅಲ್ಲ. ಡೊಕಾಮ ಇಲ್ಲ ನಮಗ ಗೊತ್ತಾಯ್ತು. ಅಣ್ಣ ಹೊರಗೆ ಏನಾರ ಬ್ಯಾಡ್ತಿರ್ಬೇಕಾರ ಮನ್ಯಾಗ ಬಂದ ಮ್ಯಾಗ ನಾವ್ ಹೇಳ್ದಂಗ್ ಕೇಳಬೇಕು. ಹೌದಿಲ್ರಿ? ನೋಡಲ್ಲಿ ನಮ್ ಹೆಣ್ಮಕ್ಳು 10 ರೂಪಾಯಿ ಲಿಫ್ಟ್ ಖರ್ಚು ಇವ್ರಿಗೆ ಇಟ್ಟಿರ್ಬೇಕಾದ್ರೆ 770 ರೂಪಾಯಿ ಕ್ವಾರ್ಟರ್ ಕೊಡಿ ಮಕ್ಕಳು ನಾವು. ಓಯ್ ಓಯ್ ಬ್ರ್ಯಾಂಡ್ ಅಮ್ಮ ಬ್ರ್ಯಾಂಡು. ನಮ್ ಹೆಣ್ಮಕ್ಳು ಅಂದ್ರ ಬ್ರ್ಯಾಂಡು. ಯಾರು ಹೇಳಿದಾರ? ನಾ ಹೇಳಾತೀನಿ. ಹೌದಿಲ್ರಿ? ನಮ್ ಹೆಣ್ಮಕ್ಳು ಅಂದ್ರ ಬ್ರ್ಯಾಂಡ್ ಇಲ್ರಿ. ಹೂ ಅನ್ರಿ ಹೂ ಅನ್ರಿ. ಯವ್ವ ನಿಮ್ ಬ್ರ್ಯಾಂಡ್ ಬಸ್ ಫ್ರೀ ಆಗಿದ್ ನೋಡಿವ್ ನಾವು. ಅದೇ ನಮ್ ಹವಾ ಅನ್ನೋದು. ಏನ್ ಹವಾ? ಹವಾ ಬಸ್ ತುಂಬಾ ನೀವ ಇದ್ರು ಬಸ್ ಹೊಡೆ ಒಬ್ಬ ಗಣಮಗದ ನೋಡೋದು ನೆನಪಿರ್ಲಿ ನಿಮಗೆ. ನಮಗೇನ್ ಓಡ್ಸಕ್ ಏನ್ ಡ್ರೈವಿಂಗ್ ಮಾಡೋ ಅವಶ್ಯಕತೆ ಇಲ್ಲ. ನೀವ್ ಎದ್ರ ಕಮ್ಮದಿರಿ? ನಾವ್ ಎದ್ರ ಕಮ್ಮಿದೀವಿ. ಟ್ರ್ಯಾಕ್ಟರ್ ಹೊಡಿತೀರಿ, ಟ್ರ್ಯಾಕ್ಟರ್ ಹೊಡಿತೀವಿ, ಸೈಕಲ್ ಹೊಡಿತೀರಿ, ಸೈಕಲ್ ಹೊಡಿತೀವಿ, ಬಸ್ ಹೊಡಿತೀರಿ, ಬಸ್ ಹೊಡಿತೀವಿ, ಎಣ್ಣೆ ಹೊಡಿತೀರಿ. ಇಲ್ಲ ಹಂಗೇನೋ ಮಾಡಂಗಿಲ್ಲ ನಾವು. ನೀವ್ರು ಚಲೋ ಮಾಡಿಂದ 120 ಇದ್ದದ್ 740 ರೂಪಾಯಿ ಆಗೈತಿ. ಈಗ ನಾವು ಪ್ಯೂರ್ ಆಗಿ ಕೇಸರಿ ಹಾಕೊಂಡು ಇದು ಕುಡಿತೀವಿ ನಾವು. ನೀ ಯಾಕೆ ಇಟ್ಟು ಬೆಳಗದೆ ಅನ್ನೋದು ಗೊತ್ತಾಗ್ತದೆ. ಯಾಕೆ ಹೇಳು? ನಿಮ್ಮ ಅಕ್ಕ ಬರ್ಲಿ ತಡಿ ಹೇಳ್ತೀನಿ. ಯಾಕೆ ಕೇಳ ಕರ್ಕೊಂಬರ್ರಿ ಅಣ್ಣ. ಸ್ವಲ್ಪ ಜಗ ಬಿಡ್ರಿಪ್ಪ, ಅದ ಟವರಸ್ ಬಹಳ ದೊಡ್ಡದೈತಿ. ಅದಕ್ಕೆ ಇಟ್ಟಿಟ್ಟಾದ್ರೆ ಜಗ ಸಾಲೋದಲ್ಲ. ನಮ್ಮ ಹೆಣ್ಮಕ್ಳಿಗೆ ಬಾ ಖುಷಿ ಆಯ್ತ್ರಿ. ನನಗ್ ಬಾ ಆನಂದ ಆತ ಇವತ್ತು. ಯಾಕೆ ಹೇಳು? ಧಾರಾವಾಹಿ ಬಿಟ್ಟು ಇಟ್ಟು ಮಂದಿ ಬಂದಾರಲ್ಲ. ಅದೇ ಆಕ್ಚುಲಿ ನಾವು ಬರ್ತೀವಿ ಅಂತ ಹೇಳಿ ಇಷ್ಟು ಜನ ಬಂದಾರ. ಅಣ್ಣ ಕರೆ ಹೇಳ್ರಿ, ಲಕ್ಷ್ಮಿ ನೋಡಕ್ ಕೆಟ್ಟ ಮಂದಿ ಬಂದ್ರಿ ಕೈ ಎತ್ರಿ. ಒಬ್ರಿಲ್ಲ ಅಕ್ಕ, ಇದು ಮಾನ ಮರ್ದೆ ಪ್ರಶ್ನೆ ಇದು. ಬಲವಂತವಾಗಿ ಎತ್ತ ಬರ್ರಿ, ಚೋಳ ಕಡಿತ ನೋಡ್ ಮತ್ತ. ವೀರು ಜಮಖಂಡಿನ ಮೈಲಾರಿನ ನೋಡಿ ಕೆಟ್ಟ ಮಂದಿ ಬಂದಿರಿ. ಐ ಲವ್ ಯು ಬ್ರದರ್ಸ್, ಥ್ಯಾಂಕ್ ಯು. ನನಗ ಲಕ್ಷ್ಮಿಗೆ ಪಲ್ಲವಿ ನೋಡಕ್ಕೆ ಎಷ್ಟು ಜನ ಬಂದಿರಿ? ನೀವು ಕರೆ ಮಾಡಿರುವ ಚಂದಾದರು ವ್ಯಾಪ್ತಿ ಪ್ರದೇಶದ ಹೊರಗಿದ್ದಾರೆ. ಯಾಕಂದ್ರ ಹೊಟ್ಟೆ ಕಿಚ್ಚ ಅವ್ರಿಗೆ ನಮ್ಮ ಹೆಣ್ಮಕ್ಳು ಎಲ್ರು ಕೈ ಎತ್ತಿರಲ್ಲ, ಅವ್ರಿಗೆ ಹೊಟ್ಟೆ ಕಿಚ್ಚಿ ಬೀಳ ಆತೈತಿ. ಅಲ್ಲಿ ನೋಡ್ ನಮ್ಮನ್ ರೋಚಿಗೆ ಎದ್ದಾನ. ಹೋಗಿ ಈಗ ಒಂದು ಅದ್ಭುತವಾದ ಗೀತೆ ತೆಗೆದುಕೊಂಡು ಬರೋಣ. ತದನಂತರದಲ್ಲಿ ಖ್ಯಾತ ಗಾಯಕಿ ಲಕ್ಷ್ಮಿ ವಿಜಯಪುರ ಅವರ ಅಕ್ಕ ಆಗಿರುವಂತಹ ನಮ್ಮ ಪಲ್ಲವಿ ಗಜೇಂದ್ರಗಡ ಅವ್ರನ್ನ ಬರಮಾಡಿಕೊಳ್ಳೋಣ ಅಂತ ಹೇಳ್ತಾ, ನಿಜವಾಗಿರಿ ಬಹಳ ಮಸ್ತ್ ವೇದಿಕೆ ಮಾಡ್ರಿ ಅಣ್ಣ. ಕಮಿಟಿ ಅವರಿಗೆ ಬಾಳ ಅಂದ್ರ ಬಾಳ ಖುಷಿ. ವೇದಿಕೆಗೆ ಬರೋದ್ಲೇನ ನಮಗೆ ಹೆಂಗಂದ್ರ ಫುಲ್ ಜೋಶೆ ಬಂದೈತಿ. ಇವತ್ತು ಅಟ್ಟ ಚಂದ ವೇದಿಕೆ ಮಾಡಿಕೊಟ್ಟಿರಿ ಅಣ್ಣ. ಥ್ಯಾಂಕ್ ಯು ಸೋ ಮಚ್ ಅಣ್ಣ, ಥ್ಯಾಂಕ್ ಯು. ಅದೇ ರೀತಿ ವೇದಿಕೆಗೆ ತಕ್ಕಂಗ ಸೌಂಡ್ ಕೊಡಾತಿ. ನೀನು ಇವತ್ತೇನು ವೈನಿಗುಡಿ ಸಿರಾ ತಿಂದೆ ಏನ? ನೀನು ಬಾಳ ರೋಚಿಗೆ ಇವತ್ತು. ನಮ್ಮ ಬಾಗೇವಾಡಿ SK ಸೌಂಡ್ಸ್ ಅವರಿಗೆ ಒಂದ್ಸರಿ ಜೋರ ಚಪ್ಪಾಳೆ ಬರ್ಲಿ ಅನ್ನೋ ಅದ್ಭುತವಾದ ಧ್ವನಿವರ್ಧನ ನೀಡಿರುವಂತಹ ಈ ಒಂದು ನೃತ್ಯನ ನೋಡಿ ನಮ್ಮ ಕಂಟಪ್ಪ ಗುಂಡಿ ಬೆಳಗಾವಿ ಪೊಲೀಸರು ಇವರ ಕೂಡ 101 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಹಾಗೆ ಯಾರ? ಕಂಟಪ್ಪ ಗುಂಡಿ ಬೆಳಗಾವಿ ಪೊಲೀಸರು ಸರ್ ಹೇಳಿದ್ರಿ. ಆಮೇಲೆ ಸಾಹಿಬಗೌಡ ಜಲ್ಪುರ್ ಬೀಜ ಗೊಬ್ಬರ ಮಾರಾಟಗಾರರು, ಇವರು ಕೂಡ ನಮ್ಮ ನೃತ್ಯಗಾರ್ತಿಗೆ 100 ರೂಪಾಯಿ ಕಾಣಿಕೆಯನ್ನು ಕೊಟ್ಟಿದ್ದಾರೆ. ಅವರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳು. ಓಕೆ, ಸೌಂಡ್. ಥ್ಯಾಂಕ್ ಯು. ಹತ್ತು ನಿನ್ನ ಗಾಂಡಿವ. ಅಣ್ಣ ಹಾಡ್ತೀವಣ್ಣ. ಹ್ಞೂ ಅಣ್ಣ, ನಿನ್ನ ಸಂಕಟ ನನಗೆ ಅರ್ಥ ಆಕೈತಪ್ಪ. ನೀರ ಹಾಕ್ಯಾನ ಇಲ್ಲ.